है। मैं आपके साथ फरहान नाज़। ಮಣ್ಣು ಉಳಿಸಿರಿ. ಇದು ಎಲ್ಲ ದೇಶದೊಳಗೆ ಆಗಬೇಕು. ಮತ್ತು ರೈತರಿಗೆ ಮಣ್ಣು ನೀರು ಸಿಕ್ಕರೆ ನಾವು ಎಲ್ಲರ ಜೀವನ ತಿರೋರು. ಮತ್ತು ನಮ್ಗೆ ಅನ್ನನೇ ಸಿಗಂಗಿಲ್ಲ, ಮಣ್ಣೆಲ್ಲ ಒಯ್ದು ಬಿಟ್ರೆ ಬೇಕು. ನಮ್ಗೆ ಮಣ್ಣು ಬೇಕು, ಎರಡೂ ಉಳಿಸ್ಬೇಕು. ದೇಶದಲ್ಲಿ ಯಾವುದೂ ದೇಶ ಇರಲಿ, ಎಲ್ಲ ದೇಶದೊಳಗೆ ಮಣ್ಣು ಉಳಿಸಿದ್ರ ಮ್ಯಾಗೆ ನೀರು ಬೇಕು. ಮತ್ತು ನೀವು ಮಣ್ಣೆ ತಕ್ಕೊಂಡು ಹೋದ್ರೆ ಏನು ಬೆಳಿತೀರಿ ನಾವು ತಿನ್ಬೇಕೇನು? ದೇಶದೊಳಗೆ ಏನು ಸೊಯ್ಯ ಇರ್ತೈತಿ, ಎಲ್ಲ ರೈತರಿಗೆ ಬೇಕು ನಾವು ಮಣ್ಣು ನೀರು. ಇದು ಎಲ್ಲ ದೇಶದವರು ಎಲ್ಲರೂ ಉಳಿಸ್ಬೇಕು. ಎಲ್ಲರೂ ಇದಕ್ಕೆ ಯಾವ ಪಾರ್ಟಿ ಹಾಕಿರಲಿ ಅವ್ರು ಎಲ್ಲರೂ ಇದಕ್ಕೆ ಮಣ್ಣು ಉಳಿಸ್ರಿ ಅಂತ ಎಲ್ಲರೂ ಸಪೋರ್ಟ್ ಮಾಡಬೇಕು. ಮಣ್ಣು ಉಳಿಸಿ ಅನ್ನುವಂಥ ಈ ಅಭಿಯಾನ ಜಗತ್ತಿನಾದ್ಯಂತ ಪ್ರಾರಂಭವಾದಂಥ ಒಂದು ವಿಶೇಷವಾದ ಅಭಿಯಾನ. ಇದಕ್ಕೆ ಈಗಾಗಲೇ 400 ಕೋಟಿ ಜನಸಂಖ್ಯೆ ಒಂದು ಬೆಂಬಲವನ್ನು ನೀಡಿದೆ. ಮಣ್ಣು ನಾಶ ಆಗೋದು ಅಂತಂದರೆ ಮುಖ್ಯವಾಗಿ ಅದರಲ್ಲಿರುವಂಥ ಒಂದು ಸತ್ವಗಳು ಕಳ್ಕೊಳ್ತಾ ಇದೆ. ಆ ಸತ್ವ ನಾವು ಮತ್ತೆ ಪುನಃ ಅದಕ್ಕೆ ಏನಾದರೂ ಪುನಶ್ಚೇತನಗೊಳಿಸಬೇಕಾಗಿತ್ತು ಅಂತಂದರೆ ಮಣ್ಣಿಗೆ ನಾವೇನು ಮಾಡಬೇಕಾಗತ್ತೆ, ಈ ಗಿಡ ಮರಗಳ ತ್ಯಾಜ್ಯ ಮತ್ತು ಈ ಒಂದು ಜಾನುವಾರುಗಳ ಒಂದು ತ್ಯಾಜ್ಯ ಏನು ಬರುತ್ತೋ ಅದನ್ನು ಸೇರಿಸುವಂಥ ಒಂದು ಕಾನೂನು ತರಬೇಕು ಅನ್ನೋದು ಮುಖ್ಯವಾದಂಥ ಒಂದು ಉದ್ದೇಶ ಆಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಈ ಮಣ್ಣು ಉಳಿಸಿ ಅಭಿಯಾನದ ಮುಖಾಂತರ ಸರ್ಕಾರಕ್ಕೆ ಮಣ್ಣು ಪುನಶ್ಚೇತನ ಕಾನೂನು ಅನ್ನೋದನ್ನು ಈಗಾಗಲೇ ಕೊಟ್ಟಾಗಿದೆ. ಆ ಕಾನೂನು ಅನುಷ್ಠಾನ ಆಗಬೇಕಾಗಿತ್ತು ಅಂತಂದರೆ ನಮ್ಮ ಜನಪ್ರತಿನಿಧಿಗಳು ಈಗ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಈ ರೀತಿ ಬೆಂಬಲವನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸಿದರೆ ಖಂಡಿತವಾಗಿಯೂ ಕೂಡ ಅದು ಅನುಷ್ಠಾನ ಆಗ್ತದೆ. ಅನುಷ್ಠಾನ ಆದದ್ದೇ ಆದರೆ ರೈತ ಅವಲಂಬಿತವಾದಂಥ ಮಣ್ಣು ಉಳಿತದೆ. ಮಣ್ಣು ಉಳಿದ್ರೆ ಮಾತ್ರ ರೈತ ಉಳಿದ್ರೆ ಮಾತ್ರ ಒಟ್ಟಾರೆ ಮನುಕುಲ ಉಳಿಯೋಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಕೈ ಜೋಡಿಸಿದಂಥ ಮುಷರಫ್ನವರಿಗೆ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಅಭ್ಯರ್ಥಿಯವರಿಗೆ ಮನವಿ ಕೂಡ ಮಾಡಿದ್ದಾರೆ. ಎಲ್ಲ ಅಭ್ಯರ್ಥಿಗಳಿಗೆ ಮಾಡ್ತಾ ಇದ್ದಾರೆ ಮನವಿ. ಈಗ ನಾವು ವಿಶೇಷವಾಗಿ ಇದನ್ನು ನಾವು ಹೆಸರಿಟ್ಟಿರೋದೇ ನಡೆನಮನ ಅಂತ. ನಡೆನಮನ ಅಂತಂದರೆ ಈ ನಿಟ್ಟಿನಲ್ಲಿ ಯಾರೆಲ್ಲ ಹಿಂದೆ ಮಾತಾಡಿದಾರೋ, ನಮ್ಮ ಇದೇ ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಸಾಮಾನ್ಯವಾಗಿ ಅವ್ರ ಪ್ರವಚನದಲ್ಲಿ ಪ್ರಕೃತಿ ಬಗ್ಗೆನೇ ಮಾತಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು ಜನ ಇದ್ದಾರೆ ನಾವು ಮಾತಾಡೋರು. ಇವತ್ತು ನಮ್ಮ ಮಾರ್ನಿಂಗ್ ಮಾತಾಡ್ತಾ ಇದ್ದೆ ಕಾದಾರನವರು ಮೈಸೂರಲ್ಲಿ. ಇದ್ರ ಬಗ್ಗೆ ಸುಮಾರು ಜನಕ್ಕೆ ಏನು ಮಾಡಿದ್ದಾರೆ, ಅವ್ರು ಪ್ರೇರೇಪಣೆ ಮಾಡಿದ್ದಾರೆ ಅಂತಂದರೆ ಈ ನಿಟ್ಟಿನಲ್ಲಿ ಅವ್ರು ಮಾತಾಡಿದ್ದಾರೆ ಅಂತಂದರೆ ಅವ್ರ ಹಾದಿಯಲ್ಲಿ ನಾವು ನಡಿಬೇಕಾಗಿದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು. ನಾವು ನಡೆದಿವಿ ಅಂತಂದರೆ ಖಂಡಿತವಾಗಿಯೂ ಈ ಪ್ರಕೃತಿಯನ್ನು ನಾವು ಉಳಿಸಿ ಬೆಳೆಸೋಕ್ಕೆ ಸಾಧ್ಯತೆ ಇದೆ. ಮುಂದಿನ ಪೀಳಿಗೆಗೆ ಏನು ಬೇಕು ಅವಶ್ಯಕತೆಯಾಗಿರುವಂಥ ಈ ಮಣ್ಣು ಅಥವಾ ಒಟ್ಟಾರೆ ಪ್ರಕೃತಿ ಅದನ್ನು ಅವರಿಗೆ ಕೊಡೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾತಿದೆ. ಬಸವರಾಜ್ ಬಿರಾದರ್ ಅಂತ, ನಾನು ಈ ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕ. ಮುಖಾಂತರ ಅವರಿಗೆ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. Bye.